ಬಹುಕೋಟಿ 2G ಹಗರಣದ ವಿಚಾರಣೆ ಇಂದು ಮತ್ತೆ ಸುಪ್ರೀಂನಲ್ಲಿ ನಡೆಯಲಿದೆ. 2G ಹಗರಣ ಸಂಬಂಧ ಚಿದೂರನ್ನ ತನಿಖೆ ಮಾಡಬೇಕೋ ಬೇಡವೋ ಅಂತ ಇಂದು ಸುಪ್ರೀಂ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಈ ನಡುವೆ ಹಗರಣದಲ್ಲಿ ಸೋನಿಯಾ ಕುಟುಂಬದ ಪಾಲು ಇದೆ ಅಂತ ಆರೋಪ ಕೇಳಿಬಂದಿದೆ. ಚಿದಂಬರಂ ಕಥೆ ಏನು? 2G ಹಗರಣ ಸಂಬಂಧ ಚಿದು ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ನಿರ್ಧಾರವಾಗಲಿದೆ ಚಿದು ಭವಿಷ್ಯ. ಸರ್ಕಾರದ ಮಟ್ಟದಲ್ಲಿ ತಲ್ಲಣ. 2G ಹಗರಣದ ಸಂಬಂಧ ಇಂದು ಮತ್ತೆ ಸುಪ್ರೀಂನಲ್ಲಿ ವಿಚಾರಣೆ ನಡೆಯಲಿದೆ. 2G ಹಗರಣ ಸಂಬಂಧ ಚಿದೂರನ್ನ ತನಿಖೆ ಮಾಡಬೇಕೋ ಬೇಡವೋ ಅಂತ ಇಂದು ಸುಪ್ರೀಂ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿಯ ಆತಂಕ ಹಾಗೂ ಕುತೂಹಲ ಆವರಿಸಿದೆ. ಹಗರಣಗಳ ಸರಮಾಲೆಯಿಂದಾಗಿ ಹೆಸರು ಕೆಡಿಸಿಕೊಂಡಿರೋ ಯುಪಿಎಗೆ ಚಿದು ಪ್ರಕರಣ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಇನ್ನು ಬಿಕ್ಕಟ್ಟು ಪರಿಹರಿಸುವ ಸಲುವಾಗಿ ಸೋನಿಯಾ ಗಾಂಧಿ ಪಕ್ಷದ ಪ್ರಮುಖರು ಹಾಗೂ ಪ್ರಧಾನಿ ಜೊತೆ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಚಿದಂಬರಂ ಸಹ ಪ್ರಧಾನಿಯನ್ನ ಭೇಟಿಯಾಗಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಅಲ್ಲದೆ ಪ್ರಧಾನಿ ವಿದೇಶದಿಂದ ಬಂದ ಕೂಡಲೇ ತಾವು ಸಹ ಅವರನ್ನ ಭೇಟಿಯಾಗಿ ವಿವರಣೆ ನೀಡುವುದಾಗಿ ಪ್ರಣಬ್ ಮುಖರ್ಜಿ ತಿಳಿಸಿದ್ದಾರೆ. ಚಿದುಗೆ ಕೊಂಚ ರಿಲೀಫ್. ಚಿದು ವಿಚಾರಣೆಗೆ ಸಿಬಿಐ ವಿರೋಧ. ಉಲ್ಟಾ ಹೊಡೆದ ಎ ರಾಜ. ಈ ನಡುವೆ ಚಿದುಗೆ ನೆಮ್ಮದಿ ತರೋ ಕೆಲ ಅಂಶಗಳಿವೆ. ಅದಂದ್ರೆ ಚಿದು ವಿಚಾರಣೆಗೆ ಸಿಬಿಐ ವಿರೋಧ ವ್ಯಕ್ತಪಡಿಸಿದೆ. ತನಿಖೆ ಬಹಳ ಮುಂದೆ ಸಾಗಿದ್ದು ಚಿದು ವಿಚಾರಣೆಗೆ ಮುಂದಾದ್ರೆ ತನಿಖೆಗೆ ಹಿನ್ನಡೆಯಾಗುತ್ತೆ ಅಂತ ಅದು ವಾದಿಸಿದೆ. ಇತ್ತ ಮಾಜಿ ಸಚಿವ ಎ ರಾಜ ಮತ್ತೆ ಉಲ್ಟಾ ಹೊಡೆದಿದ್ದಾನೆ. ಮೊನ್ನೆಯಷ್ಟೇ ಹಗರಣದಲ್ಲಿ ಚಿದು ಪಾತ್ರ ಇದೆ ಎಂದಿದ್ದ ರಾಜ ಚಿದು ವಿಚಾರಣೆ ನಡೆಸೋ ಅಗತ್ಯವಿಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ಇದು ಕೂಡ ಚಿದುಗೆ ಕೊಂಚ ನೆಮ್ಮದಿ ನೀಡಬಹುದು. ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೊಂದು ಬಾಂಬ್. ಹಗರಣದಲ್ಲಿ ಸೋನಿಯಾ ಅಳಿಯನ ಪಾತ್ರ. ಆದರೆ 2G ಹಗರಣ ಹೊರಬರಲು ಕಾರಣರಾದ ಜನತಾ ಪಕ್ಷದ ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಗರಣದಲ್ಲಿ ಸೋನಿಯಾ ಅಳಿಯ ಅಂದ್ರೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಹಾಗೂ ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿ ಪಾತ್ರವೂ ಇದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ತಮ್ಮಲ್ಲಿ ದಾಖಲೆಗಳಿದ್ದು ಮುಂದೇನು ಮಾಡಬೇಕು ಅಂತ ಇಂದು ನಿರ್ಧರಿಸೋದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ಹಗರಣದ ತನಿಖೆ ನಡೆಸುತ್ತಿರೋ ಜೆಪಿಸಿ ಪ್ರಣಬ್ ಪತ್ರದ ವಿಚಾರವನ್ನ ಮುಚ್ಚಿಟ್ಟಿದ್ದೇಕೆ ಅಂತ ಹಣಕಾಸು ಇಲಾಖೆಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಅಲ್ಲದೆ ಅಕ್ಟೋಬರ್ 13ರಂದು ಸಮಿತಿ ಮುಂದೆ ಹಾಜರಾಗಿ ವಿವರಣೆ ನೀಡುವಂತೆ ಹಣಕಾಸು ಇಲಾಖೆ ಕಾರ್ಯದರ್ಶಿಗೆ ಸಮನ್ಸ್ ಜಾರಿ ಮಾಡಿದೆ. ಒಟ್ಟಾರೆ 2G ಗಜಿಬಿಜಿ ಮತ್ತಷ್ಟು ಗೊಂದಲಮಯವಾಗಿ ಮಾರ್ಪಟ್ಟಿದೆ. ಯುಪಿಎ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.